ಎಲ್ಲರಿಗೂ ನಮಸ್ತೆ. ನಾನಿವತ್ತು ಅಕ್ಕನ ಸಹಾಯದಿಂದ ಒಣ ಕೊಬ್ಬರಿ ಚಟ್ನಿ ಪುಡಿ ಮಾಡಿದ್ದೇನೆ. ಹೇಗೆ ಮಾಡುವುದೆಂದು ತೋರಿಸಿಕೊಡ್ತೇನೆ, ಬನ್ನಿ. ಒಣಮೆಣಸು 30 ತಗೊಂಡಿದ್ದೆ. ಒಂದು ಒಣ ಕೊಬ್ಬರಿ ಚಿಕ್ಕ ಸೈಜಿಂದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೆ. ರುಚಿಗೆ ತಕ್ಕಷ್ಟು ಉಪ್ಪು, ಬೆಳ್ಳುಳ್ಳಿ ಎಳೆ ಇಷ್ಟೊಂದಿದೆ, ಒಂದು 22 ಇರ್ಬೋದು. ಹುಣಸೆ ಹಣ್ಣು ಎಷ್ಟು ದೊಡ್ಡದು ಬೇಕು. ನನ್ನ ಮಗ ಹೇಳ್ತಾ ಇದ್ದ ಒಣ ಕೊಬ್ಬರಿದು ಚಟ್ನಿ ಪುಡಿ ಮಾಡಿಕೊಡು ಅಂತ. ಅದಕ್ಕೆ ನಾನು ಅಕ್ಕನ ಹತ್ರ ಕೇಳಿ ಒಂಚೂರು ಮಾಡಿಕೊಡು ಅಂತ ಹೇಳಿದ್ದೆ. ಬಾ ಅಕ್ಕ. ಉಪ್ಪು ಹಾಕಿದ್ಲು, ಹುರಿಬೇಕಿದ್ದು. ಇದಕ್ಕೆ ಒಣಮೆಣಸು ಸೇರಿಸ್ತಾಳೆ. ಚೆನ್ನಾಗಿ ಹುರಿಬೇಕಿದು. ಪೌಡ್ರೆಲ್ಲ ಮಾಡ್ಲಿಕ್ಕೆ ನಾನು ಅಕ್ಕನ ಸಹಾಯನೇ ಕೇಳೋದು, ಯಾಕಂದರೆ ನಂಗೆ ಸ್ವಲ್ಪ ಇದರದ್ದು ಪೌಡ್ರಿಂದೆಲ್ಲ ಎಲರ್ಜಿ ಉಂಟು, ಒಣಮೆಣಸಿಂದು ಪೌಡ್ರಿಂದೆಲ್ಲ. ಆಗಿದೆ ಇದು. ಇವಾಗ ಹುಣಸೆಹಣ್ಣು ಹಾಕಿದ್ಲು. ಇದು ಎಷ್ಟು ದಿವಸ ತನಕ ಬರ್ತದೆ? 1 ತಿಂಗಳ ತನಕ ಬರ್ತದಂತೆ. ಈಗ ಬೆಳ್ಳುಳ್ಳಿ, ಸ್ವಲ್ಪ ತೆಗೆದಿದ್ಲು. ಇದೆ ಇದು ಇದಕ್ಕೆ ಸೇರಿಸೋದಿಲ್ಲ, ಬೇರೆ ಇದು ಲಾಸ್ಟ್ ಪೌಡ್ರ್ ಮಾಡುವಾಗ ಹಾಕೊಳ್ಳೋದು. ಸ್ವಲ್ಪ ರೋಸ್ಟ್ ಹುರಿದಿಟ್ಕೊಳ್ಬೇಕು. ಪಸೆ ಎಲ್ಲ ಆರೋಗ್ತದೆ ನೋಡಿ, ಆ ಥರ. ಇದು ಸ್ವಲ್ಪ ಬಣ್ಣ ಬರೋ ತನಕ ಹುರಿಬೇಕು. ಆಗಿದೆ, ಕಲರ್ ಸ್ವಲ್ಪ ಚೇಂಜ್ ಆಗಿದೆ ನೋಡಿ, ಈ ಥರ ಕಂದು ಬಣ್ಣ ಅಲ್ಲ. ಸಾಕು, ಇದು ತಂಪಗಾಗಲಿ. ಈಗ ಪೌಡ್ರ್ ಮಾಡ್ಕೊಳ್ಳುವ. ಫಸ್ಟು ಒಣಮೆಣಸು, ಉಪ್ಪು, ಹುಣಸೆ ಹಣ್ಣು ಪೌಡ್ರ್ ಮಾಡ್ಕೊಳ್ಳುವ. ಮಿಕ್ಸಿಯಲ್ಲಿ ನೀರಿನ ಪಸೆ ಇರಬಾರ್ದು, ಡ್ರೈ ಆಗಿರಬೇಕು. ಪೌಡ್ರ್ ಮಾಡ್ಕೊಂಡು ಬರ್ತೇನೆ. ಪೌಡ್ರ್ ಆಗಿದೆ ನೋಡಿ. ಇದಕ್ಕೆ ಕಾಯಿ ಸೇರಿಸ್ತೇನೆ. ಮಾಡ್ಕೊಂಡು ಬರ್ತೇನೆ. ಈಗ ಬೆಳ್ಳುಳ್ಳಿ ಸೇರಿಸ್ತೇನೆ. ಪೌಡ್ರ್ ಮಾಡ್ಕೊಂಡು ಬರ್ತೇನೆ. ಆಗಿದೆ ಇದು. ಬೌಲಿಗೆ ಹಾಕ್ತೇನೆ. ರುಚಿಯಾದ ಒಣ ಕೊಬ್ಬರಿ ಚಟ್ನಿ ಪುಡಿ ರೆಡಿಯಾಗಿದೆ.